Good morning, Miss. Good morning. Good morning, ma'am. Good morning, ma'am.
10 ಜನ ಆದ್ರು. ಇನ್ನು ಪಾಠ ಆರಂಭ ಮಾಡುವ. ಇಷ್ಟರವರೆಗೆ ವರ್ಜಿಸುವ ವಿಧಾನ, ಆದೇಶ ವಿಧಾನ, ಓರೆ ಗುಣಾಕಾರ ವಿಧಾನದಿಂದ ಸಮೀಕರಣಗಳನ್ನು ಹೇಗೆ ಬಿಡಿಸುವುದು ಅಂತ ಹೇಳಿಕೊಂಡು ಕಲ್ತೆವು. ಇವತ್ತು ಕೊನೆಯ ವಿಧಾನ ನಕ್ಷಾ ವಿಧಾನದಿಂದ ಸಮೀಕರಣಗಳನ್ನು ಬಿಡಿಸುವುದು. ಪ್ರಶ್ನೆ ಬರೆಯಿರಿ, ನಕ್ಷೆಯ ಮೂಲಕ ಬಿಡಿಸಿರಿ. ನಕ್ಷೆಯ ಮೂಲಕ ಬಿಡಿಸಿರಿ. x + y = 5, 2x - y = 4. ಎಲ್ಲರ ಹತ್ರ ಗ್ರಾಫ್ ಪುಸ್ತಕ ರೆಡಿ ಉಂಟಲ್ವಾ? ಶ್ರೀಲಕ್ಷ್ಮಿ? ಹಾ ಮಿಸ್, ರೆಡಿ ಉಂಟು. ಅಭಿಷೇಕ್? ಹಾ ಮಿಸ್ ರೆಡಿ ಉಂಟು ಮಿಸ್. ಇದನ್ನು ನೋಟ್ಸ್ ಅಲ್ಲಿ ಬರೀಬೇಕಾ ಮಿಸ್, ಗ್ರಾಫ್ ಅಲ್ಲಿ ಬರೀಬೇಕಾ ಮಿಸ್ ಕ್ವಶನ್ ಅನ್ನು? ಗ್ರಾಫ್ ಅಲ್ಲಿ ಆ ವರ್ಗಗಳು ಗ್ರೀನ್ ಕಲರ್ ಉಂಟಲ್ಲ, ಅದಲ್ಲ, ಇನ್ನೊಂದು ಗೆರೆ ಹಾಕಿದ ಭಾಗ ಉಂಟಲ್ಲ, ಅಲ್ಲಿ ಪ್ರಶ್ನೆಯನ್ನು ಬರೆಯಿರಿ. ಆಯ್ತು ಮಿಸ್. ಆ ಗ್ರೀನ್ ಕಲರ್ ಗ್ರಾಫ್ ಬರ್ತದಲ್ವಾ, ಅಲ್ಲಿ ಈ ನಕ್ಷೆಯನ್ನು ಬಿಡಿಸಬೇಕು. ಯಶ್ವಿತಾ, ಗ್ರಾಫ್ ಉಂಟಾ? ಪವನ್? ಪವನ್, ಗ್ರಾಫ್ ಉಂಟಾ? ಪಾವನಶ್ರೀ, ಗ್ರಾಫ್ ಉಂಟಾ? ಉಂಟು. ವಿಕಾಸ? ಉಂಟು ಮ್ಯಾಮ್. ಮಾದೇಶ? ಮಾದೇಶ, ಗ್ರಾಫ್ ಉಂಟಾ? ಮಾತಾಡುದಿಲ್ಲ ಅವನು. ಲಕ್ಷ್ಮಣ? ಮಿಸ್ ಉಂಟು, ಗ್ರಾಫ್ ಉಂಟು. ಮುತ್ತು? ಮುತ್ತು? ಮೈಕೆ ಆನ್ ಮಾಡುದಿಲ್ಲಲ್ಲ. ತರುಣ್? ತರುಣ್, ಗ್ರಾಫ್ ಪುಸ್ತಕ ಉಂಟಾ? ಉಂಟು ಮಿಸ್. ನಾಗರತ್ನ? ನಾಗರತ್ನನ ನಂದಿತನ? ಕರ್ದ್ರೆ ಸಹ ಮಾತಾಡುದಿಲ್ಲಲ್ಲ ಮಕ್ಕಳು. ಮಿಸ್ ನೀವು ಚಾಟ್ ಆನ್ ಮಾಡಿ ಮಿಸ್, ಯಾರಿಗೆ ಮಾತಾಡ್ಲಿಕ್ಕೆ ಇಷ್ಟ ಚಾಟ್ ಮಾಡಿ, ಚಾಟ್ ಅಲ್ಲಿ ಬರ್ತಾರೆ. ಎಂತ ಚಾಟ್ ಆನ್ ಮಾಡಿ ಅಂತ ಅವರ ಅದ್ರಲ್ಲಿ ಬರ್ದು ಹೇಳ್ತಾರೆ. ಎಂತ ಆನ್ ಮಾಡುದು? ಚಾಟ್ 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 ಮಿಸ್, ಬರೆಯುವುದು ಚಾಟ. ಹಾ ಹಾ, ಸರಿ 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 ಸರಿ. ಈಗ ಬರೆಯುವ ಭಾಗದಲ್ಲಿ ಪ್ರಶ್ನೆ ಬರ್ತಿದ್ದೀರಲ್ವಾ, ಅಲ್ಲಿ 2 ಸಮೀಕರಣದ ಕೆಳಗಡೆ 1ನೇ ಸಮೀಕರಣವನ್ನು ತಗೊಳ್ಳುವ. x + y = 5, x ಅನ್ನು ಈಚೆ ತರುವ, y = 5 - x. ಒಂದು ಬಾಕ್ಸ್ ಮಾಡಿ. x y xy ಒಟ್ಟಿಗೆ 1 2 3 ಬಿಂದುಗಳಾಗಬೇಕು. ಈಗ ಕೂಡಿಸುವಾಗ 5 ಬರುವ ಸಂಖ್ಯೆಗಳು. ಅಭಿಷೇಕ್? ಹಾ ಮಿಸ್. ಕೂಡಿಸುವಾಗ 5 ಬರುವ 2 ಸಂಖ್ಯೆಗಳನ್ನು ಹೇಳು. 3 + 2 3 + 2. ಇನ್ನೊಂದು 4 + 1. ಮತ್ತೊಂದು 3 + 2. 3. ಹಾಗಾದ್ರೆ 1 4 2 3 3 2 ಸರಿ ಅಲ್ವಾ? ಫಸ್ಟಿಗೆ 1 ಬರಿಬೇಕು, ನೆಕ್ಸ್ಟ್ 4 ಬರಿಬೇಕು, ಫಸ್ಟಿಗೆ 2 ಬರಿಬೇಕು,
ಆಮೇಲೆ 3 ಬರಿಬೇಕು. ಫಸ್ಟ್ 3 ಬರಿಬೇಕು, ಆಮೇಲೆ 2 ಬರಿಬೇಕು. x ಇದ್ದಲ್ಲಿ 1 ಹಾಕಿದ್ರೆ 5 ಕಳೆ 1 ಅಂದ್ರೆ 4. x ಇದ್ದಲ್ಲಿ 2 ಹಾಕಿದ್ರೆ 5 ಕಡೆ 2 ಹೇಳಿದ್ರೆ 3. x ಇದ್ದಲ್ಲಿ 3 ಹಾಕಿದ್ರೆ 5 ಕಳೆ 3 ಹೇಳಿದ್ರೆ 2. ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟ್ 2x ಮೈನಸ್ y ಸಮ 4. y ಯ ಚಿಹ್ನೆ ಮೈನಸ್ ಉಂಟು, ಆದ್ರಿಂದ y ಅನ್ನು ಆಚೆ ತಗೊಂಡು ಹೋಗಿ 4 ಅನ್ನು ಈಚೆ ತರುವ. 2x ಮೈನಸ್ 4 ಸಮ y ಅಂತ ಹೇಳಿದ್ರೆ y ಸಮ 2x ಮೈನಸ್ 4. ಈಗ ಒಂದು ಬಾಕ್ಸ್ ಮಾಡುವ. x y x y y ಸಮ 2 ಗುಣಿಸು 1 ಕಳೆ 4. 2 only 2. 2ರಲ್ಲಿ 4 ಕಳೆದ್ರೆ ಮೈನಸ್ 2. 1 ಕೊಟ್ರೆ ಮೈನಸ್ 2. y ಸಮ 2ರಲ್ಲಿ 4. 4 ಕಳೆ 4 ಹೇಳಿದ್ರೆ 0. 2 ಗುಣಿಸು 3 ಮೈನಸ್ 4. 2 3 6. 6ರಲ್ಲಿ 4 ಕಳೆದ್ರೆ 2. 1 ಮೈನಸ್ 2. 2 0 3 2. ವಿಕಾಸ್, ಹೇಳಿ ಮ್ಯಾಮ್. ಈ ಬಿಂದುಗಳನ್ನು ಓದು. 1,4 2,3 3,2 1 ಮೈನಸ್ 2 2, 0 3,2. ಎಲ್ರದ್ದು ಬರ್ತಾ ಇದ್ದಾ? ಹಾ ಮಿಸ್, ಆಯ್ತು ಮಿಸ್. ಈಗ ಇನ್ನೊಂದು ಗ್ರಾಫಿನ ಪೇಜ್ ಅಲ್ಲಿ ಇದನ್ನು ಮಾಡಬೇಕು. ನಮ್ಗೆ y ಅಲ್ಲಿ ಮೈನಸ್ ಇರುವುದು ಮೈನಸ್ 2 ಮಾತ್ರ ಅಂತ ಹೇಳಿದ್ರೆ ಕೆಳಗಡೆಯಿಂದ 2 ಸಿಕ್ಕಿದ್ರೆ ಸಾಕು. ಈ x ಅಕ್ಷ ಅನ್ನೋದು ಪುಟದ ಮಧ್ಯಕ್ಕೆ ಬರ್ಬೇಕು ಹೇಳಿ ಇಲ್ಲ, ಕೆಳಗೆ ಸಹ ಎಳಿಬಹುದು. ಅದನ್ನು ಕೆಳಗಡೆಯಿಂದ 2 ಬಾಕ್ಸ್, 1 2 ಬಾಕ್ಸ್ ಬಿಟ್ಟು 3ನೇ ಬಾಕ್ಸಿಗೆ ಲೈನ್ ಹಾಕಿ. ಈ y ಅಕ್ಷವನ್ನು ಪುಟದ ಮಧ್ಯಕ್ಕೆ ಎಳಿಬೇಕು ಹೇಳಿಲ್ಲ, ಅದನ್ನು ಸಹ ಮಾರ್ಜಿನ್ ಹತ್ರಕ್ಕೆ ತರಬಹುದು ಬೇಕಾದ್ರೆ. ಆ ಬಾಕ್ಸ್ಗಳು ಬರ್ತದಲ್ವಾ, ಇದರದ್ದು ಅಂತ್ಯಕ್ಕೆ x ಅಕ್ಷ ಮತ್ತು y ಅಕ್ಷ ಬರಬೇಕು. ನೋಡಿ, ಬಾಕ್ಸಿನ ಅಂತ್ಯಕ್ಕೆ ಅಕ್ಷದ ರೇಖೆ ಬರಬೇಕು, ಮಧ್ಯಕ್ಕೆ ಬಂದ್ರೆ ತಪ್ಪು. ಮಿಸ್ ಲಾಸ್ಟ್ ಇಂದ 2 ಬಾಕ್ಸ್ ಬಿಟ್ಟು ಮಾಡ್ಬೇಕಾ? ಲಾಸ್ಟ್ ಇಂದ 2 ಅಥವಾ 3 ಬಾಕ್ಸ್ ಬಿಟ್ಟು x ಅಕ್ಷವನ್ನು ಹೇಳಿ, ಮೇಲೆ ಸ್ವಲ್ಪ ಜಾಸ್ತಿ ಸಿಗ್ಲಿ. ಈ x ಅಕ್ಷ y ಅಕ್ಷ ಅನ್ನೋದು ಬಾಕ್ಸಿನ ಅಂಚಿಗೆ ಬರಬೇಕು. ಸರಿಯಾಗಿ ನೋಡಿ ಎಳೀರಿ, ಬಾಕ್ಸಿನ ಮಧ್ಯಕ್ಕೆ ಬರಬಾರ್ದು. ಪುಟದ ಮಧ್ಯದಲ್ಲಿ ಎಳೆದ್ರೂ ತೊಂದರೆ ಇಲ್ಲ, ಆದ್ರೆ ನಮ್ಮ
ನಮ್ಗೆ ಮೇಲೆ ಸ್ವಲ್ಪ ಜಾಸ್ತಿ ಜಾಗ ಸಿಕ್ಲಿ ಅಂತ ಹೇಳ್ಕೊಂಡು ಎಕ್ಸ್ ಅಕ್ಷವನ್ನು ಸ್ವಲ್ಪ ಕೆಳಗೆ ಕೆಳಗೆ ಎಳೆಯಿರಿ ಅಂತ ಹೇಳಿದ್ವಿ ಮತ್ತೆ. ಈಗ ಇದೆರಡು ಅಕ್ಷಗಳು ರೆಡಿ ಆಯ್ತಾ? ಲಕ್ಷ್ಮಣ ಮಿಸ್ ಆಯ್ತು. ರೆಡಿ ಆಯ್ತಾ? ಎಳಿತಾ ಇದ್ದೇನೆ ಮಿಸ್. ಆ ಎಳಿತಾ ಇದ್ದೇನೆ ಮಿಸ್. ಹಾ ಅದರಲ್ಲಿ ಈಚೆ ಕಡೆಯಲ್ಲಿ ಧನ ಸಂಖ್ಯೆಗಳು 1 2 3 4 5 6 7, ಈಚೆ ಬದಿಯಲ್ಲಿ ಋಣ ಸಂಖ್ಯೆಗಳು. ಮೇಲ್ಗಡೆ ಧನ ಸಂಖ್ಯೆಗಳು, ಕೆಳಗಡೆ ಋಣ ಸಂಖ್ಯೆಗಳು. ಎಕ್ಸ್ ಎಕ್ಸ್ ಡ್ಯಾಶ್, ವೈ ವೈ ಡ್ಯಾಶ್. ಈಗ ಒಂದನೇ ಬಿಂದುವನ್ನು ಗುರುತಿಸುವ. 1 4 ಎಕ್ಸಿನ ಅಡ್ಡ ಸಾಲಿನಲ್ಲಿ ಬರುವ ಸಂಖ್ಯೆಯನ್ನು ಎಕ್ಸಿನಲ್ಲೇ ಹುಡುಕಬೇಕು. ಎಕ್ಸ್ ಅಲ್ಲಿ 1 ಹೇಳಿದ್ರೆ ಇಲ್ಲಿ ನಾನು ಕೈ ಇಟ್ಟಿದ್ದೇನಲ್ವಾ ಅಲ್ಲಿ, ಅದರಲ್ಲಿ +4 ಅಂದ್ರೆ ಮೇಲೆ ಹೋಗ್ಬೇಕು, ಮೈನಸ್ ಅಂದ್ರೆ ಕೆಳಗೆ ಬರಬೇಕು. +4 ಅಂತ ಹೇಳಿದ್ರೆ ಮೇಲೆ ಹೋಗ್ಬೇಕು. ಎಷ್ಟು ಸ್ಟೆಪ್ ಮೇಲೆ ಹೋಗ್ಬೇಕು? 4 ಸ್ಟೆಪ್ ಮೇಲೆ ಹೋಗ್ಬೇಕು. 1 2 3 4. ಬ್ರಾಕೆಟ್ ನಲ್ಲಿ 1 4 ಹೇಳಿ ಬರೆಯಿರಿ. ಈಗ ಎರಡನೇ ಬಿಂದುವನ್ನು ನೋಡುವ. 2 3 ಎರಡರಲ್ಲಿ 3 ಸ್ಟೆಪ್ ಮೇಲೆ. 1 2 3. ಅದೇ ರೀತಿ ಮೂರನೇ ಬಿಂದು 3 2. 3ರಲ್ಲಿ 2. ಮೂರು ಬಿಂದುಗಳನ್ನು ಜೋಡಿಸಿ ಒಂದು ಸರಳ ರೇಖೆ ಎಳೆಯಿರಿ. ಅದು y ಅಕ್ಷವನ್ನು 5ರಲ್ಲಿ, x ಅಕ್ಷವನ್ನು 5ರಲ್ಲಿ ಸಂಧಿಸುತ್ತದೆ. ಯಶ್ವಿತಾ ಆಯ್ತಾ ಇದು ಸರಳ ರೇಖೆ? ಇದು ಮಾಡ್ತಿದ್ದೇನೆ, ಎರೆಯಲ್ಲಿ ಉಂಟು. ಆಯ್ತಾಯ್ತಾಯ್ತು. ಮಿಸ್ ವೈ ಮತ್ತೆ y1 ಅದು ಗ್ರೀನ್ ಬಾಕ್ಸ್ ಗಿಂತ ಹೊರಗೆ ಮಾರ್ಕ್ ಮಾಡ್ಬೇಕಾ? y ಮತ್ತೆ y1 ಗ್ರೀನ್ ಬಾಕ್ಸ್ ಗಿಂತ ಹೊರಗೆ ಮಾರ್ಕ್ ಮಾಡ್ಬೇಕಾ? ಖಾಲಿ ವೈಟ್ ಭಾಗದಲ್ಲಿ ಬರಲಿ.
ಶ್ರೀಲಕ್ಷ್ಮಿ ಒಂದು ಸರಳ ರೇಖೆ ಆಯ್ತಾ? ಹೌದು ಮಿಸ್, ಆಯ್ತು. ಆಯ್ತಾ? ಅಭಿಷೇಕ್, ಹಾ ಮಿಸ್. ಯಶ್ವಿತಾ, ಪವನ್, ಪಾವನಶ್ರೀ, ಆಯ್ತು ಮಿಸ್. ವಿಕಾಸ್, ಆಯ್ತು ಮಿಸ್. ಲಕ್ಷ್ಮಣ, ಆಯ್ತು ಮಿಸ್. ತರುಣ್, ನಂದಿತಾ, ಹಾ ನಂದಿತಾ, ನಂದಿತಾ ಮಾತಾಡುದಿಲ್ಲ. ನೋಡ್ತಾ ಇಲ್ವಾ ನಂದಿತಾ? ಮಿಸ್ ಅವಳಿಗೆ ಮೈಕ್ ಆನ್ ಮಾಡ್ಲಿಕ್ಕೆ ಆ ಅವಳು ಕ್ಲಾಸಿಂದ ಲೆಫ್ಟ್ ಆಗಿದೆ. ಮಾದೇಶ, ಮಾದೇಶ, ಒಂದು ಸರಳ ರೇಖೆ ಆಯ್ತಾ ಮಾದೇಶ? ಮಾತಾಡುದಿಲ್ಲಲ್ಲ ಹುಡುಗ. ಈಗ ಎರಡನೇ ಸರಳ ರೇಖೆಗೆ ಹೋಗುವ. ಮೊದಲನೇ ಬಿಂದು 1 - 2, ಒಂದರಲ್ಲಿ ಇಟ್ಟು +2 ಆದ್ರೆ ಮೇಲೆ ಹೋಗ್ಲಿಕ್ಕೆ, -2 ಆದ್ರೆ ಕೆಳಗೆ ಬರ್ಲಿಕ್ಕೆ 2 ಸ್ಟೇಜ್ ಕೆಳಗೆ ಬನ್ನಿ, 2 ಬಾಕ್ಸ್ ಕೆಳಗೆ ಬನ್ನಿ. ಒಂದು -2, ನೆಕ್ಸ್ಟ್ 2 0, ಕರೆಕ್ಟ್ 2ರ ಮೇಲೆ ಅಕ್ಷದ ಮೇಲೆ ಬರಬೇಕು. 3 2 ಈಗಾಗಲೇ ಗುರುತಿಸಿ ಆಗಿದೆ. 3ಅನ್ನು ಜೋಡಿಸಿ ಒಂದು ಸರಳ ರೇಖೆ ಎಳೆಯಿರಿ. ಈಗ ಒಂದು ರೇಖೆ ಇದು, ಇನ್ನೊಂದು ರೇಖೆ ಇದು, 2 ಸಂಧಿಸುವ ಬಿಂದು 3 2, 3ರಲ್ಲಿ ಕೆಳಗೆ 2ರಲ್ಲಿ ಅಡ್ಡಕ್ಕೆ ಡಾಟೆಡ್ ಲೈನ್ ಎಳೆಯಿರಿ. ಮೂರರ ಕೆಳಗೆ X ಅಂತೇಳಿ ಬರೀರಿ, 2ರ ಎದುರಿಗೆ Y ಅಂತೇಳಿ ಬರೀರಿ. ಈಗ ಪ್ರಮಾಣ ಬರೀಬೇಕು. X ಅಕ್ಷ, Y ಅಕ್ಷ 1 ಸೆಂಟಿಮೀಟರ್ ಸಮ 1 ಮಾನ. ಎಂತ ಪ್ರಮಾಣ ಅಲ್ಲ, ಆ ಹಸಿರು ಬಣ್ಣದಲ್ಲೇ ಬರೀರಿ. ಇಲ್ಲಿ ಹಸಿರು ಬಣ್ಣದ ಬಾಕ್ಸ್ಗಳಿದ್ದಾವಲ್ಲ, ಲೈನ್ ಬಿಟ್ಟು ಉಳಿದ ಜಾಗ ಖಾಲಿ ಉಂಟಲ್ಲ, ಅಲ್ಲಿ ಬರೀರಿ. ಪ್ರಮಾಣ X ಅಕ್ಷ Y ಅಕ್ಷ 1 ಸೆಂಟಿಮೀಟರ್ ಸಮ 1 ಮಾನ, X ಸಮ 3, Y ಸಮ 2. ಎಲ್ಲರದ್ದು 2 ಸರಳ ರೇಖೆ ಎಳೆದು ಪ್ರಮಾಣ X ನ ಬೆಲೆ ಬರ್ದಾಯ್ತಾ?
ಎಕ್ಸ್ ಎಕ್ಸ್ ಡ್ಯಾಶ್ ವೈ ವೈ ಡ್ಯಾಶ್ ಬರ್ದಿದ್ದೀರಾ? ಹೌದು ಮಿಸ್. ಹೌದು ಮಿಸ್. ಇದರಲ್ಲಿ 1 2 3 4 5 6 ಇದರಲ್ಲಿ -1 -2 -3 -4 ಇಲ್ಲಿ +1 +2 +3 ಇಲ್ಲಿ ಕೆಳಗಡೆ -1 -2 ಬರ್ದಿದ್ದೀರಾ? ಹಾ ಮಿಸ್ ಬರ್ದಿದೆ. ಹೌದು ಮಿಸ್. ನೆಕ್ಸ್ಟ್ ಪೇಜಿಗೆ ಹೋಗಿ ಇನ್ನೊಂದು ಪುಟ ತಿರುಗಿಸಿ ಸೆಕೆಂಡ್ ಗ್ರಾಫ್ ಪ್ರಶ್ನೆ ಬರೀರಿ. x + y = 1 x + 2y = 4. ಪ್ರಶ್ನೆ ಬರ್ದಾಯ್ತಲ್ವಾ? 1ನೇ ಸಮೀಕರಣವನ್ನು ಬರೆಯಿರಿ. x ಅನ್ನು ಆಚೆ ತಗೊಂಡೋಗುವ 1 - x ಆಯ್ತು. x ಇದ್ದಲ್ಲಿ 1 ಕೊಡುವ 1 - 1 ಹೇಳಿದ್ರೆ 0. y ಇದ್ದಲ್ಲಿ 2 ಕೊಡುವ 1 - 2 ಹೇಳಿದ್ರೆ -1. y ಇದ್ದಲ್ಲಿ 3 ಕೊಡುವ -2. ಈಗ ಎರಡನೇ ಸಮೀಕರಣ x + 2y = 4 2y = 4 - x y = 4 - x ಭಾಗಿಸು 2. ಈಗ x ಇದ್ದಲ್ಲಿ 1 ಕೊಟ್ರೆ 4ರಲ್ಲಿ 1 ಕಳೆದ್ರೆ 3 ಆಗ್ತದೆ. 3/2 ಅನ್ನೋದು ಭಿನ್ನರಾಶಿ ಆಗ್ತದೆ, ಅದು ಬೇಡ ನಮ್ಗೆ. ಆದ್ರಿಂದ 0 ಕೊಡುವ 4 - 0/2. 4ರಲ್ಲಿ 0 ಕಳೆದ್ರೆ 2. 4ರಲ್ಲಿ 0 ಕಳೆದ್ರೆ 4 4/2 ಹೇಳಿದ್ರೆ 2. ಬಿಂದು ಏನಾಯ್ತು? 0 2. 1 ಕಳೀಲಿಕ್ಕೆ ಆಗುದಿಲ್ಲ, 2 ಕಳೆಯುವ. 4ರಲ್ಲಿ 2 ಕಳೆದ್ರೆ 2 2/2 ಹೇಳಿದ್ರೆ 1. ನೆಕ್ಸ್ಟ್ 4ರಲ್ಲಿ 4 ಕಳೆಯುವ. 0/2 ಅಂತ ಹೇಳಿದ್ರೆ 0. ಈಗ y ಅಲ್ಲಿ -1 -2 ಉಂಟು. ಆದ್ರಿಂದ ಕೆಳಗೆ 2 ಬಾಕ್ಸ್
ಸಿಕ್ಕಿದ್ರೆ ಸಾಕು. ಇದರಲ್ಲಿ ಎಲ್ಲ ಧನ ಸಂಖ್ಯೆಗಳು, ಎಕ್ಸ್ ಅಲ್ಲಿ ಎಲ್ಲ ಧನ ಸಂಖ್ಯೆಗಳು. ನಂದಿತಾ, ನಂದಿತಾ, ಈ ಬಿಂದುಗಳನ್ನು ಓದ್ತೀಯಾ? X, Y, 1, O, 1 0 1 0, 2, -1, 3 -2. ಇದು 0, 2, 2 1 4 0. ಬರ್ದಾಯ್ತಾ? ಈಗ ಗ್ರಾಫ್ ಪೇಜ್ ಅಲ್ಲಿ ಅಕ್ಷ ಮಾಡಿ ಕೆಳಗಡೆಯಿಂದ 2 ಅಥವಾ 3 ಬಾಕ್ಸ್ ಸಿಕ್ಕಿದ್ರೆ ಸಾಕು, ಮೇಲುಗಡೆ ಜಾಸ್ತಿ ಇದೆ. ಆಗ ಹೇಳಿದ್ದು ನೆನ್ಪುಂಟಲ್ಲ, ಬಾಕ್ಸಿನ ಅಂಚಿಗೆ ಬಾಕ್ಸಿನ ಕೊನೆಗೆ ಅಂಚಿಗೆ ಎಕ್ಸ್ ಅಕ್ಷ ವೈ ಅಕ್ಷ ಬರಬೇಕು. ಅಕ್ಷ ರೆಡಿ ಆದ್ರೆ ಹೇಳಿ. ಆಯ್ತು ಮಿಸ್, ಬರ್ದಾಯ್ತು. ವಿಕಾಸ, ಮಿಸ್. ಮಾದೇಶ, ಅಕ್ಷ ರೆಡಿ ಆಯ್ತಾ ಮಾದೇಶಂದು? ಯಶ್ವಿತಂದು? ಆಯ್ತು ಮಿಸ್, ರೆಡಿ. ಶ್ರೀಲಕ್ಷ್ಮಿಯದ್ದು? ಮಿಸ್. ನಂದಿತಂದು? ಪವನಶ್ರೀಯದ್ದು? ರೆಡಿ ಆಗಿದೆ. ಆಯ್ತು ಮಿಸ್. ಪವನ್ ಇದ್ದು? ಈಗ 1ನೇ ಬಿಂದು ನೋಡುವ. 1 0 ಕರೆಕ್ಟ್ 1ರ ಮೇಲೆ ಬರ್ತದೆ. ಒಂದರ ಮೇಲೆ, ಅಕ್ಷದ ಮೇಲೆಯೇ ಬಿಂದು ಬರ್ತದೆ. 1 0. ನೆಕ್ಸ್ಟ್ 2ನೇ ಬಿಂದು 2 -1, 2ರ ಮೇಲೆ ಇಟ್ಟು 1 ಬಾಕ್ಸ್ ಕೆಳಗೆ ಬನ್ನಿ. 2 -1. 3ನೇ ಬಿಂದು 3 -2, 3ರಲ್ಲಿ 2 ಸ್ಟೆಪ್, 2 ಬಾಕ್ಸ್ ಕೆಳಗೆ ಬರಬೇಕು. ಈಗ 3ಅನ್ನು ಜೋಡಿಸಿ ಒಂದು ಸರಳ ರೇಖೆಯನ್ನು ಎಳಿಬೇಕು.
ಒಂದು ಸರಳ ರೇಖೆ ಆಯಿತು. ಈಗ ಎರಡನೇ ಸರಳ ರೇಖೆಗೆ ಹೋಗುವ. 0 2 y ಅಕ್ಷದ ಮೇಲೆ 2ರ ಮೇಲೆ y ಅಕ್ಷದ ಮೇಲೆ ಕರೆಕ್ಟ್ 2ರ ಮೇಲೆ ಒಂದು ಬಿಂದುವನ್ನು ಗುರುತಿಸಿ. ನೆಕ್ಸ್ಟ್ 2ರಲ್ಲಿ ಒಂದು, 2ರ ಮೇಲ್ಗಡೆಗೆ ಒಂದು ಬಾಕ್ಸ್. ನೆಕ್ಸ್ಟ್ ಎಕ್ಸಾಕ್ಟ್ 4ರ ಮೇಲೆ 4ರ ಮೇಲೆ ಅಕ್ಷದ ಮೇಲೆ ಬಿಂದು ಬರಬೇಕು. ಈಗ 3ಅನ್ನು ಜೋಡಿಸಿ ಮೊದಲಿನ ರೇಖೆಯನ್ನು ಸಂಧಿಸುವವರೆಗೆ ವೃದ್ಧಿಸಿ. ಈಗ ಇದನ್ನು ಬರೆದಿದ್ದೀರಲ್ವಾ, ಅಲ್ಲಿಯೇ ವರ್ಜಿಸುವ ವಿಧಾನದಿಂದ ಸಮೀಕರಣವನ್ನು ಬಿಡಿಸುವ. x ಪ್ಲಸ್ y ಸಮ 1, x ಪ್ಲಸ್ 2y ಸಮ 4. ಇದರದ್ದು ಸಹಗುಣಕಗಳು ಒಂದೇ ಉಂಟು, ಆದ್ರಿಂದ ಕಳೆಯುವಾಗ ಚಿಹ್ನೆಯನ್ನು ಬದಲಾಯಿಸಬೇಕು. x ಗೆ x ಕ್ಯಾನ್ಸಲ್ ಆಯಿತು. -2ರಲ್ಲಿ 1ಅನ್ನು ಕಳೆದ್ರೆ -1y ಸಮ -3, y ಸಮ 3. ಈಗ y ಇದ್ದಲ್ಲಿ 3 ಹಾಕುವ. x ಪ್ಲಸ್ 3 ಸಮ 1, x ಸಮ 1 ಕಳೆ 3, x ಸಮ -2. ಆದ್ರಿಂದ x ಸಮ -2, y ಸಮ 3 ಉತ್ತರ ಆಗಿರ್ತದೆ. ಮಿಸ್ ಅದು ಆ ಸೈಡ್ ಕಾಣ್ತಾ ಇಲ್ಲ ಮಿಸ್. ಈಗ ಕಾಣ್ತದಾ? ಹಾ ಕಾಣ್ತದೆ ಮಿಸ್.
ಈ ವರ್ಜಿಸುವ ವಿಧಾನದಿಂದ ಬಿಡಿಸಿದ್ದು ಈ ಬಾಕ್ಸ್ ಮಾಡಿದ್ದೀರಲ್ವಾ, ಅದೇ ಬದಿಯಲ್ಲೇ ಇರ್ಲಿ. ನನ್ಗೆ ಇಲ್ಲಿ ಜಾಗ ಇಲ್ಲ, ಅದಕ್ಕೆ ಆಚೆ ಬರ್ತದ್ದು ನಾನು. ಈಗ ಒಂದು ರೇಖೆ 042102, ಇನ್ನೊಂದು ರೇಖೆ 102-1 3-2. ಸಂಧಿಸುವುದು ಇಲ್ಲಿ ನೋಡಿ, ಅಲ್ಲಿಂದ ಕೆಳಗೆ ಒಂದು ಲೈನ್, ಅಲ್ಲಿಂದ ಅಡ್ಡಕ್ಕೆ ಒಂದು ಲೈನ್ ಹೇಳಿದ್ರೆ 3 ಮತ್ತು -2ಕ್ಕೆ ಬರ್ತದೆ. 3 ಇದ್ದಲ್ಲಿ x ಬರೀರಿ, -2 ಇದ್ದಲ್ಲಿ y ಬರೀರಿ. ಈಗ ಆಗದ ಹಾಗೆ ಪ್ರಮಾಣ ಮತ್ತು x ಮತ್ತು y ಯ ಬೆಲೆಗಳನ್ನು ಬರಿಬೇಕು. ನಾನು ರೀತಿ ಮಾಡಿ ತೋರಿಸ್ತೇನೆ. ಮಿಸ್ x 3 ಆಗ್ಬೇಕಂತ. x 3 y -2. ಎರಡು ಹೋಮ್ವರ್ಕ್ ಬರ್ಕೊಳ್ಳಿ. x + y = 7, 3x - y = 1, x + y = 1, 2x + y = 4. ಇದೆರಡು ಲೆಕ್ಕದ್ದು ಫೋಟೋ ತೆಗೆದು ಹಾಕ್ತೇನೆ, ನೀವು ಗ್ರಾಫಿನಲ್ಲಿ ಮಾಡಬೇಕು. ಮತ್ತೆ ಎಲ್ಲರೂ 4 ಚಿತ್ರಗಳನ್ನ ಮತ್ತೆ ಅದರದ್ದು ಬಾಕ್ಸ್ ಮಾಡಿದ್ದನ್ನ ಫೋಟೋ ತೆಗೆದು ನನ್ನ ವಾಟ್ಸ್ಆಪ್ ನಂಬರ್ಗೆ ಕಳಿಸಬೇಕು. ವಾಟ್ಸ್ಆಪ್ ನಂಬರ್ ಗೊತ್ತುಂಟಲ್ಲ, 9342467200.
ಹಾ, ಪಾಠ miss. ಆರಂಭ ಮಾಡ್ತೇನೆ. ವೃತ್ತಗಳು, ಅದಕ್ಕೆ ಯಾವ್ದಾದ್ರು ವೃತ್ತಾಕಾರದ ಕಾಯಿನ್ ಮುಚ್ಚಳವೇನಾದ್ರೂ ಒಂದು ರೆಡಿ ಮಾಡಿ ಇಡಿ, ಅಥವಾ ಕಂಪಾಸ್, ಕೈವಾರ ಅಥವಾ ವೃತ್ತಾಕಾರದ ಕಾಯಿನ್ ಅಥವಾ ಬಾಟ್ಲಿನ ಮುಚ್ಚಳ ಯಾವ್ದಾದ್ರು ರೆಡಿ ಮಾಡಿ ಪಾಠಕ್ಕೆ ಬರುವಾಗ ಬನ್ನಿ. ಇವತ್ತಿಗೆ ಇಷ್ಟು ಸಾಕು. ಇಲ್ಲಿಗೆ ಈ ಪಾಠ ಮುಗೀತು. ನಾಳೆಯಿಂದ ಹೊಸ ಪಾಠ ಆರಂಭ ಮಾಡುವ. ಇವತ್ತಿನ ಪಾಠ ಅರ್ಥ ಆಗಿದೆಯಾ? ಹಾ ಮಿಸ್, ಅರ್ಥ ಆಯ್ತು. ಇದೆರಡು ಲೆಕ್ಕ ಕಂಪ್ಲೀಟ್ ಮಾಡಿ ವಾಟ್ಸ್ಆಪ್ಗೆ ಕಳಿಸಿ, ಆಯ್ತಾ? ಆಯ್ತು ಮಿಸ್. ಆಯ್ತು, ಇವತ್ತಿನ ಪಾಠ ಎಂಡ್ ಮಾಡ್ತೇನೆ ಇಲ್ಲಿಗೆ. ಬಾಯ್. ಥ್ಯಾಂಕ್ ಯು ಮಿಸ್. ಬಾಯ್ ಮಿಸ್. ಥ್ಯಾಂಕ್ ಯು ಮಿಸ್.